परब्रह्मणे नमः। पंडितं पंडिताराध्यं पिंडादिस्थलबोधकम् अखंडं दंडवत् वंदे सूर्यमंडलमंडितं। सदा स्मरणीयराದ ಶ್ರೀಶೈಲ ಪೀಠದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಶ್ರೀಶೈಲ ಮಲ್ಲಿಕಾರ್ಜುನನನ್ನೇ ತನ್ನ ಆರಾಧ್ಯ ದೈವ ಅಂತ ಭಾವಿಸಿಕೊಂಡಿರುವಂತಹ ಮಲ್ಲಮ್ಮನವರು ತಾನು ಪ್ರತಿನಿತ್ಯ ಮಾಡುವಂತಹ ಲಿಂಗ ಪೂಜೆಯಲ್ಲಿ ಆ ಮಲ್ಲಿಕಾರ್ಜುನನನ್ನು, ತಾನು ಮಾಡುವಂತಹ ಜಂಗಮ ಆರಾಧನೆಯಲ್ಲಿ ಆ ಮಲ್ಲಿಕಾರ್ಜುನನನ್ನು ನೋಡುವ ಮೂಲಕ ವೀರಶೈವ ಧರ್ಮದ ಆದರ್ಶ ತತ್ವಗಳನ್ನು ಅಳವಡಿಸಿಕೊಂಡು ಜಗತ್ತಿಗೆ ಸಾರಿರುವಂಥವಳು. ಆ ದಿಶೆಯಲ್ಲಿ ಮಲ್ಲಮ್ಮನವರ ಜೀವನ ಅದು ದಾಖಲೆ ಆಗಬೇಕು. ಅವಳ ಜೀವನದಲ್ಲಿರುವಂತಹ ವಾಸ್ತವಿಕತೆ, ವೈಚಾರಿಕತೆಯ ಸ್ಪರ್ಶವನ್ನು ಕೊಡುವಂತಹ ಪ್ರಯತ್ನ ಅತ್ಯಂತ ಸಮರ್ಥವಾಗಿ ನಡೆದುಕೊಂಡು ಬಂದಿದೆ. ಆ ದಿಶೆಯಲ್ಲಿ ಇದನ್ನು ತಯಾರು ಮಾಡಿರುವಂತಹ ಪ್ರಶಾಂತ್ ರಿಪ್ಪನ್ಪೇಟೆ ಅವರಿಗೆ, ಜೊತೆಗೆ ಇದಕ್ಕೆ ಅಮೂಲ್ಯವಾಗಿರುವಂತಹ ಮಾರ್ಗದರ್ಶನವನ್ನು ನೀಡುವುದರ ಜೊತೆಗೆ ಇದಕ್ಕೊಂದು ವೈಚಾರಿಕತೆಯ ಸ್ಪರ್ಶವನ್ನು ನೀಡಿರುವಂತಹ ಗೌರವ ಚನ್ನಬಸಪ್ಪನವರಿಗೆ ಅನಂತ ಸನ್ಮಂಗಲಗಳು. ಇದನ್ನು ವೀಕ್ಷಿಸುವಂತಹ ಸರ್ವ ಸದ್ಭಕ್ತರಿಗೂ ಕೂಡ ಅನಂತ ಮಂಗಲ ಆಶೀರ್ವಾದಗಳು. ಜಗದ್ಗುರು ಪಂಚಾಚಾರ್ಯರ, ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳ, ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯ ಮತ್ತು ಶಿವಶರಣೆ ಸಾಧ್ವಿ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮನವರ ಅನುಗ್ರಹ ಇವರೆಲ್ಲರ ಮೇಲೆ ಸದಾವ ಕಾಲ ಉಂಟಾಗಲಿ ಹಾಗೆ ಅಂತ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಬಹಳ ಜನಕ್ಕೆ ಹೇಮರೆಡ್ಡಿ ಮಲ್ಲಮ್ಮನವರ ಜೀವನ ಮತ್ತು ಆದರ್ಶ ಹೆಸರು ಕೇಳಿದ್ದಾರೆ, ಅವರ ಜೀವನದ ಮೌಲ್ಯಗಳೇನಂತ ಗೊತ್ತಿಲ್ಲ. ಇದೇ ವಿಷಯನ ಮನಸ್ಸಿನಲ್ಲಿ ಇಟ್ಕೊಂಡು ಉದ್ದೇಶಗಳು ಶ್ರೀಶೈಲ ಜಗದ್ಗುರು ಹಾಗೂ ಕರ್ನಾಟಕದ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಜೊತೆಗೂಡಿಸಿ ಡಿಸೆಂಬರ್ 11, 2016 ಹೇಮರೆಡ್ಡಿ ಮಲ್ಲಮ್ಮನವರ ಜೀವನ ಮತ್ತು ಸಾಧನೆ ಎಂಬ ವಿಷಯದ ಮೇಲೆ ಒಂದು ಬೃಹತ್ ರಾಷ್ಟ್ರೀಯ ಸಂಖ್ಯೆಯನ್ನು ಏರ್ಪಡಿಸಲಾಗಿದೆ. ಎಲ್ಲಿ ಚೈತನ್ಯ ರಥಯಾತ್ರೆ ಪ್ರವಾಸದಲ್ಲಿ ಬರುತ್ತದೆ, ಆ ಕಡೆಯೆಲ್ಲ ಈ ಸಾಕ್ಷ್ಯ ಚಿತ್ರವನ್ನು, ಹೇಮರೆಡ್ಡಿ ಮಲ್ಲಮ್ಮನವರ ಸಾಕ್ಷ್ಯ ಚಿತ್ರವನ್ನು ತೋರಿಸ್ತಾ ಹೋದರೆ ಜನಕ್ಕೆ ಅವರ ಬಗ್ಗೆ, ಮಲ್ಲಮ್ಮನವರ ಜೀವನ ಮತ್ತು ಸಾಧನೆ ಬಗ್ಗೆ ಸ್ವಲ್ಪ ಮಟ್ಟಿಗೆ ಪರಿಚಯ ಆಗ್ತದೆ. ಆ ಎಲ್ಲ ಪರಿಚಯದಲ್ಲಿ ಕೊನೆಗೆ ಬಂದು ಪೂರ್ಣ ಸಂಘದಲ್ಲಿ ರಾಷ್ಟ್ರೀಯ ಸಂಖ್ಯೆಯನ್ನು ಆದಾಗ ಅದು ಉತ್ತಮವಾದ ಪರಿಣಾಮಗಳು ಬೀಳುತ್ತದೆ, ಪ್ರಯೋಜನ ಆಗ್ತದೆ ಅಂತಕ್ಕಂಥದ್ದು ನಾವು ಬಲವಾಗಿ ನಂಬಿದ್ದೀವಿ. ಈ ಕಾರ್ಯಕ್ರಮದ ಸಾರ್ಥಕತೆ ಕೊನೆಗೆ ಜನರನ್ನು ಅಭಿನಯಿಸಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ಜೀವನ ಮತ್ತು ಸಾಧನೆಯನ್ನು ತಿಳಿದುಕೊಳ್ಳಬೇಕಾದವರು ಮತ್ತು ಮೌಲ್ಯಗಳಿಗೆ ಮಹತ್ವ ಕೊಡಬೇಕಾದವರು ಸೇರಬೇಕು. ಸೇರಿದಾಗ ಅಂಥ ಆದರ್ಶ ಮಹಿಳೆಯ ಜೀವನ ಮತ್ತು ಸಾಧನೆಯನ್ನು ನೋಡಿಕೊಂಡು ವಿಚಾರ ಸಂಖ್ಯೆಗಳಲ್ಲಿ ಬರ್ತಕ್ಕಂಥ ಎಲ್ಲ ಪಂಡಿತರ ಮಾತುಗಳನ್ನು ತಿಳಿದುಕೊಂಡು ಅವರು ಯಾವ ಉದ್ದೇಶಕ್ಕಾಗಿ ಯಾವ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು ಅವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮದ ಒಂದು ಭಾಗವಾಗಿ ಸಾಕ್ಷ್ಯಚಿತ್ರವನ್ನು ಮಾಡಲಾಗಿದೆ. ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಅವಳ ಜೀವನ ಮತ್ತು ಸಾಧನೆಯ ಬಗ್ಗೆ ಇಡೀ ನಮ್ಮ ರಾಷ್ಟ್ರದ ಜನತೆಗೆ ಅವರ ಸಾಧನೆಯ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಮ್ಮ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರುಗಳು ಆಗಿರ್ತಕ್ಕಂಥ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ನಮ್ಮ ಸಮಾಜದ ಮುಂದೆ ವಿಷಯವನ್ನು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ಕೂಡ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಆ ಸಂದರ್ಭದಲ್ಲಿ ತಿಳಿಸಿದಂಥ ವಿಷಯಗಳನ್ನ ಅರಿತುಕೊಂಡು ಆ ಒಂದು ವಿಚಾರ ಸಂಕಿರಣದ ಸಮ್ಮೇಳನಾಧ್ಯಕ್ಷರಾಗಿ ಜಸ್ಟಿಸ್ ಶಿವರಾಜ್ ಪಾಟೀಲ್ರು ನಮ್ಮ ಆ ಒಂದು ಕಾರ್ಯಕ್ರಮದ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕೂಡಲ ಸಂಗಮದಲ್ಲಿ ಇಡೀ ನಮ್ಮ ಲಕ್ಷಾಂತರ ಜನ ನಮ್ಮ ಸಮಾಜದ ಮುಖಂಡರುಗಳು
ಮತ್ತು ಎಲ್ಲ ನಮ್ಮ ಸಮಾಜ ಜನಪ್ರತಿನಿಧಿಗಳು, ಸಮಾಜದ ಸೇವಕರು ಮತ್ತು ಇನ್ನಿತರ ಎಲ್ಲರನ್ನೂ ಕೂಡಿಸಿಕೊಂಡು ಡಿಸೆಂಬರ್ 11ರಂದು ಕೂಡಲ ಸಂಗಮದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಏರ್ಪಡಿಸ್ತಾ ಇದ್ದು, ಆ ನಿಮಿತ್ತ ಈ ಒಂದು ಸಾಕ್ಷ್ಯಚಿತ್ರ ಜನರ ಮನಸ್ಸಿಗೆ ಮುಟ್ಟುವಂತಹ ಶಕ್ತಿಯನ್ನು ಆ ಹೇಮರೆಡ್ಡಿ ಮಲ್ಲಮ್ಮ ಕೊಡಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ಭಾರತದ ಇತಿಹಾಸದಲ್ಲಿ ಬರುವ ಅಕ್ಕಮಹಾದೇವಿ, ಬೊಂತಾದೇವಿ, ಲಲ್ಲೇಶ್ವರಿ, ಮೀರಾಬಾಯಿ ಮೊದಲಾದ ಶರಣೆಯರು ಸಂಸಾರವನ್ನು ತ್ಯಾಗ ಮಾಡಿ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡು ಸ್ಮರಣೀಯರಾಗಿದ್ದಾರೆ. ಆದರೆ ಸಂಸಾರದಲ್ಲಿದ್ದುಕೊಂಡೇ ಸಂಸಾರದ ಎಡರು ತೊಡರುಗಳನ್ನು ಸಮರ್ಥವಾಗಿ ನಿರ್ವಹಿಸುತ್ತಾ ತನ್ನ ಜೊತೆಗೆ ತನ್ನ ಸಂಸಾರದ ಎಲ್ಲರನ್ನೂ ಸಾತ್ವಿಕರನ್ನಾಗಿ ಮಾಡಿದ ಸದ್ಗೃಹಿಣಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ. ಶಾಸನಗಳು, ಪುರಾಣ ಮತ್ತು ಜನಪದ ಕಥೆಗಳ ಆಧಾರದಲ್ಲಿ 14ನೇ ಶತಮಾನದ ಕೊನೆಯಲ್ಲಿ ಜೀವಿಸಿದ್ದ ಮಲ್ಲಮ್ಮ ಹುಟ್ಟಿದ್ದು ಶ್ರೀಶೈಲ ಸಮೀಪದ ರಾಮಾಪುರವೆಂಬ ಪುಟ್ಟ ಗ್ರಾಮದಲ್ಲಿ. ನಾಗಿರೆಡ್ಡಿ ಹಾಗೂ ಗೌರಮ್ಮ ಎಂಬ ದಂಪತಿಗಳು ಮಲ್ಲಿಕಾರ್ಜುನನಲ್ಲಿ ಬೇಡಿ ಪಡೆದ ಮಗಳೇ ಮಲ್ಲಮ್ಮ. ಬಾಲ್ಯದಲ್ಲೇ ಶಿವಾಚಾರ ಸಂಪನ್ನಳಾಗಿ ಬೆಳೆದು ಲೋಕಪ್ರಜ್ಞೆಯನ್ನು ಮೈಗೂಡಿಸಿಕೊಂಡಿದ್ದಳು. ಮಲ್ಲಮ್ಮ ಸೊಸೆಯಾಗಿ ಬಂದಿದ್ದು ಶ್ರೀಶೈಲ ಪ್ರದೇಶವನ್ನು ಆಳಿದ ಕೊಂಡವೀಡು ರೆಡ್ಡಿ ಅರಸುಮನೆತನಕ್ಕೆ. ಮುಸಲ್ಮಾನರ ದಾಳಿಯನ್ನು ಹತ್ತಿಕ್ಕಲು ಕಾಕತೀಯ ದೊರೆ ಪ್ರತಾಪರುದ್ರ ನೇಮಿಸಿದ ಪರಾಕ್ರಮಿಗಳಲ್ಲಿ ಒಬ್ಬನಾದ ಪ್ರೋಲೆಯ ವೇಮನನು ಪ್ರತಾಪರುದ್ರನು ಶತ್ರುಗಳಿಂದ ಸೆರೆಯಾದಾಗ ಕಾಕತೀಯ ಸಿಂಹಾಸನವನ್ನೇರುತ್ತಾನೆ. ಈತನೇ ರೆಡ್ಡಿ ಅರಸು ವಂಶದ ಮೂಲಪುರುಷ. 100 ವರ್ಷಗಳ ಕಾಲ ಆಳ್ವಿಕೆ ನಡೆಸಿರುವ ದಾಖಲೆ ಈ ವಂಶಕ್ಕಿದೆ. ಇವರಲ್ಲಿ 4ನೇಯವನಾಗಿ ಅಧಿಕಾರಕ್ಕೆ ಬಂದ ಕುಮಾರಗಿರಿ ರೆಡ್ಡಿ ಎಂಬಾತನು ಆಡಳಿತದಲ್ಲಿ ಮುಂದುವರಿಯಲು ಆಸಕ್ತಿಯಿಲ್ಲದೆ ತನ್ನ ಅಳಿಯನಿಗೆ ಪಟ್ಟಕಟ್ಟಿ ಕುಟುಂಬ ಸಮೇತವಾಗಿ ಶ್ರೀಶೈಲಗಿರಿಯ ಸಮೀಪದ ಸಿದ್ದಾಪುರದಲ್ಲಿ ಬಂದು ನೆಲೆಸುತ್ತಾನೆ. ಜಮೀನುದಾರನಾಗಿದ್ದ ಈತನ ಕುಟುಂಬಕ್ಕೆ ಕೃಷಿ ಕಾಯಕವೇ ಪ್ರಧಾನವಾಗಿತ್ತು. ಇವನಿಗೆ 5 ಜನ ಗಂಡು ಮಕ್ಕಳು. ಅದರಲ್ಲಿ 3ನೇಯವನಾದ ಭರಮರೆಡ್ಡಿಯ ಹೆಂಡತಿಯೇ ಮಲ್ಲಮ್ಮ. ಯಾವಾಗಲೂ ಅಷ್ಟೇ ದೊಡ್ಡ ಶಿವ ಶರಣೆ.
ಅತ್ತೆ 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 ಹತ್ರ ಹೇಳೋಣ. ಅತ್ತೆ 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 ನಾವು ನಿಮ್ನ ತಾಯಿ ತಂದೆ ದೇವ್ರು ಅಂತ ಭಾವಿಸಿದೀವಿ. ಅಲ್ಲ, ಪ್ರತಿನಿತ್ಯ ನಿಮ್ ಪಾದಕ್ಕೆ ಎರೆದಿದ್ರೆ ಅದೇ ನಮ್ ಸೌಭಾಗ್ಯ ಅಂತ ತಿಳಿದಿದ್ವಿ. ಆದ್ರೆ ಆ ಮಲ್ಲಮ್ಮ ಇದ್ದಾಳಲ್ಲ, ಅವಳು ನಿಮ್ಮನ್ನ ಅಲಕ್ಷಿಸ್ತಿದ್ದಾಳೆ ಅತ್ತೆ. ಹೌದು ಅತ್ತೆಮ್ಮ, ಆ ಮಲ್ಲಮ್ಮ ತಾನೇ ದೊಡ್ಡ ಸಾಧಕಿ ಶರಣೆ ಅಂತ ವರ್ತಿಸ್ತಿದ್ದಾಳೆ. ಅಲ್ಲ, ದಿನ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಅಂತ ಕೂತ್ಕೊಂಡ್ಬಿಡ್ತಾಳೆ. ಹೌದಮ್ಮ, ದಿನ ಹೀಗ್ ಪೂಜೆ ಮಾಡೋದಿಕ್ಕೆ ನಾವೇನ್ ಜಂಗಮ್ರೆ? ಹೀಗೆ ಪೂಜೆ ಮಾಡ್ತಾ ಕಾಲಹರಣ ಮಾಡ್ತಿದ್ರೆ ಮನೆ ಕೆಲ್ಸ ಎಲ್ಲ ಮಾಡೋರು ಯಾರು? ನಿನ್ ಮಾತ್ ನಿಜ ಮಗಳೇ. ಅಂದ್ಹಾಗೆ ಆ ಮಲ್ಲಮ್ಮ ಏನ್ ಮಾಡ್ತಿದ್ದಾಳೆ? ಅದೇ ಆ ಪೂಜಾ ಕೋಣೆಲಿ ಕೂತಿರ್ಬೋದು. ಮಲ್ಲಿ, ಏ ಮಲ್ಲಿ, 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 ಹೊತ್ತು ಹುಟ್ಟಿ ಇಷ್ಟೊತ್ತಾದ್ರೂ ನೀನು ಪೂಜೆ ಪುನಸ್ಕಾರ ಅಂತ ಹೀಗ್ ಕಾಲಹರಣ ಮಾಡ್ತಿದ್ರೆ ಮನೆ ಕೆಲ್ಸ ಎಲ್ಲ ಮಾಡೋರು ಯಾರು? ನೋಡು, ನಾಳೆಯಿಂದ ಈ ಪೂಜೆ ಗೀಜೆ ಎಲ್ಲ ಬಿಟ್ಬಿಟ್ಟು ಮನೆ ಕೆಲ್ಸದ ಕಡೆ ಗಮನ ಕೊಡು, ತಿಳಿತಾ? ಅತ್ತೆ, ನೀವು ಎಷ್ಟೇ ಕೆಲಸ ವಹಿಸಿದರೂ ನಾನು ಮಾಡಲು ಸಿದ್ಧಳಿದ್ದೇನೆ. ಆದರೆ ಲಿಂಗ ಪೂಜೆಯನ್ನು ಮಾತ್ರ ಬೇಡ ಎಂದು ಹೇಳಬೇಡಿ. ನಾನು ಚಿಕ್ಕಂದಿನಿಂದಲೂ ಮಾಡಿಕೊಂಡು ಬಂದಿರುವ ರೂಢಿ ಇದು. ಅಯ್ಯೋ, ಸಣ್ಣವರಿದ್ದಾಗಿಂದನೂ ಈ ರೀತಿ ಪೂಜೆ ಮಾಡ್ಕೊಂಡ್ ಬರೋದಿಕ್ಕೆ ನೀನೇನು ಅಯ್ಯಾಚಾರದ ಮನೇಲಿ ಹುಟ್ಟದೋಳ? ಪೂಜೆ ಜಪ ತಪ ಮಾಡೋಕೆ ನಿಮ್ ವಂಶಸ್ಥರೇನ್ ಜಂಗಮ್ರೆ? ಅಷ್ಟಕ್ಕೂ ಹೆಂಗಸ್ರಿಗ್ಯಾಕೆ ಈ ಪೂಜೆ ಮಡಿ ಹುಡಿ ಅಂತ? ನೋಡಿ, ಅದೇ ನಿಮ್ಮ ತಪ್ಪು ತಿಳುವಳಿಕೆ. ಸಾಧನೆಗೆ, ಭಗವಂತನ ಆರಾಧನೆಗೆ, ಇಷ್ಟಲಿಂಗೋಪಾಸನೆಗೆ ಜಾತಿ ಮುಖ್ಯವಲ್ಲ. ಹೆಣ್ಣು ಗಂಡೆಂಬ ಭೇದವಿಲ್ಲ. ಗುರುವಿನ ಉಪದೇಶ ಮತ್ತು ಸಂಸ್ಕಾರ ಮುಖ್ಯ. ನಮ್ಮ ಹಿರಿಯರು ಶ್ರೀಶೈಲ ಪೀಠದ ಪರಮ ಶಿಷ್ಯರು, ಶ್ರೀಶೈಲ ಮಲ್ಲಿಕಾರ್ಜುನನ ಆರಾಧಕರು. ನಮ್ಮ ಮನೆಯ ಪದ್ಧತಿಯಂತೆ ನನಗೂ 8ನೇ ವಯಸ್ಸಿನಲ್ಲೇ ಗುರುಗಳಿಂದ ಲಿಂಗೋಪದೇಶವಾಗಿದೆ. ಅದರಂತೆ ನಾನು ನಿತ್ಯ ಪೂಜೆ ಮಾಡುತ್ತಿದ್ದೇನೆ. ಅಯ್ಯ, ನಿನ್ನ ಉಪದೇಶ ಇಲ್ಲಿ ಯಾರಿಗೂ ಬೇಕಾಗಿಲ್ಲ. ನಿನ್ನ ಪೂಜೆ ಪುನಸ್ಕಾರದಿಂದ ಇಲ್ಲಿ ಯಾರ ಹೊಟ್ಟೆನೂ ತುಂಬೋದಿಲ್ಲ. ಕೆಲಸ ಮಾಡಿದ್ರೇನೆ ಎಲ್ರ ಹೊಟ್ಟೆನೂ ತುಂಬೋದು, ತಿಳ್ಕೊ. ಆಯ್ತು ಅತ್ತೆ, ಇಡೀ ದಿವಸ ಇದನ್ನೇ ಮಾಡುತ್ತಿರುವುದಿಲ್ಲ. ಅಷ್ಟಕ್ಕೂ ಪೂಜೆ ಮಾಡುವುದು ಕಾಲಹರಣಕ್ಕಾಗಿ ಅಲ್ಲ, ಅದು ನಮ್ಮ ಆತ್ಮೋನ್ನತಿಗೆ. ಕಾಯಕ ಪ್ರಜ್ಞೆಯನ್ನು ನಾನೆಂದಿಗೂ ಮರೆತಿಲ್ಲ. ನಾಳೆಯಿಂದ ನಸುಕಿನಲ್ಲೇ ಬೇಗ ಎದ್ದು ಪೂಜೆ ಮುಗಿಸಿಕೊಂಡು ಮನೆಗೆಲಸವನ್ನು ಮಾಡುತ್ತೇನೆ. ನೀನ್ ಮನೆ ಕೆಲಸ ಮಾಡೋದು ಹಾಗಿರ್ಲಿ, ಬೆಳಗ್ಗಿನ ಜಾವ ನಸಕ್ನಲ್ಲೇ ಎದ್ದು ಹಸುಗಳನ್ನ ಹೊಡ್ಕೊಂಡು ಹೋಗಿ ಮೇಯಿಸ್ಕೊಂಡ್ ಬಾ. ಮನೆ ಕೆಲಸ ಚಿಂತೆ ನಿನಗೇನು ಬೇಕಾಗಿಲ್ಲ, ಉಳಿದವ್ರು ನೋಡ್ಕೋತಾರೆ. ನನ್ನಷ್ಟು ಭಾಗ್ಯವಂತರು ಯಾರೂ ಇಲ್ಲ. ಗೋ ಸೇವೆ ಮಹಾಪುಣ್ಯದ ಕೆಲಸ. ಅದನ್ನು ಶ್ರದ್ಧೆಯಿಂದ ಮಾಡುತ್ತೇನೆ ಅತ್ತೆ. ಮಲ್ಲಮ್ಮ ಓರ್ವ ಪವಾಡ ಸದೃಶ ಸದ್ಗೃಹಿಣಿ ಎಂಬುದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಭವರೋಗ ವೈದ್ಯನ ಕೃಪೆ ಹೊಂದಿದ್ದ ಮಲ್ಲಮ್ಮ ತನ್ನ ಆರಾಧ್ಯ ದೈವವನ್ನು ಧ್ಯಾನಿಸಿ ರೋಗಿಗಳಿಗೆ ಉಪಚಾರ ಮಾಡುತ್ತಿದ್ದಳು. ಆಗ ರೋಗಿಗಳು ಕ್ಷಣ ಮಾತ್ರದಲ್ಲಿ ಗುಣಮುಖರಾಗುತ್ತಿದ್ದರು. ಕಣ್ಣಿಲ್ಲದವರಿಗೆ ಕಣ್ಣು ಬಂದವೆಂದು, ಕುಷ್ಠ, ಲಕ್ವ ಇತ್ಯಾದಿ ರೋಗಗಳು ವಾಸಿಯಾಗುತ್ತಿದ್ದವೆಂದು ಪುರಾಣಗಳು ಉಲ್ಲೇಖಿಸಿವೆ. ಬಂದಿದೆ, ಮಳೆ ಬೇರೆ ಬರೋಂಗಿದೆ. ಬೇಗ ಹುಲ್ ಕುಯ್ಕೊಂಡು ಮನೆಗೆ ಹೋಗೋಣ, ಏನಂತೀರಾ? ಎಷ್ಟು ಸುಂದರವಾಗಿದ್ದಾಳೆ ಮಲ್ಲಮ್ಮ. ಇವಳು ನನ್ನವಳಾಗಿದ್ದರೆ
ನಾನೆಷ್ಟು ಅದೃಷ್ಟವಂತನಾಗುತ್ತಿದ್ದೆ. ದೇವೋನ ಅವಳು ಮಹಾಶಕ್ತಿ ಇರೋ ಪತಿವ್ರತೆ ಅಂತೆ. ಅವಳ ಬಗ್ಗೆ ಮನಸ್ಸಲ್ಲಿ ಕೆಟ್ಟಾಗಿ ಯೋಚನೆ ಮಾಡಬೇಡ. ಹೌದೌದು, ಬೆಂಕಿನ ಬಯಸಿ ಕಡೆಗೆ ತೊಂದರೆ ಸಿಲ್ಕೋತಿ ಅಷ್ಟೇ. ಅಂತದ್ದೇನಾಗೋದಿಲ್ಲ ಕಣ್ರು. ಹೆಂಗಸ್ರನ್ನ ಹೇಗ್ ಹೊಲ್ಸ್ಕೊಬೇಕು ಅಂತ ನನಗ್ ಗೊತ್ತಿಲ್ವಾ? ಒಡವೆ ವಸ್ತ್ರ ತೋರ್ಸುದ್ರೆ ಎಂತ ಹೆಣ್ಣಾದ್ರೂ ಹೊಲ್ದೆ ಹೊಲಿತಾಳೆ. ಏನಾಯ್ತು ಮಾತಾಡು. ಏ ಸರ್ವೇಶ, ಹೋಗ ಅವ್ರ ತಂದೆ ತಾಯಿನ ಕರ್ಕೊಂಬ. ಸರಿ ಸರಿ. ಮೋಹನ, ಏನಾಯ್ತು ಮಗನೇ ನಿನ್ಗೆ? ಏನಾಯ್ತು ಮೋಹನ? ಮೋಹನ, ಅಯ್ಯೋ ಏನಾಯ್ತು? ಏನಾಯ್ತು ಮಗು? ಏನಾಯ್ತು ನಿಂಗೆ? ನೋಡಿ ಐನೋರೆ, ನಿಮ್ ಮಗ ಒಂದ್ ತಪ್ಪು ಮಾಡಿದಾನೆ. ಪತಿವ್ರತೆಯಾದ ಮಲ್ಲಮ್ಮನ ಬಗ್ಗೆ ಕೆಟ್ಟ ಭಾವನೆಯಿಂದ ಮಾತಾಡ್ದ. ಸ್ವಲ್ಪ ದೂರ ಬರೋ ಅಷ್ಟರಲ್ಲೇ ಈ ಸ್ಥಿತಿ ತಲೆದೋರಿದೆ. ಏನು? ಮಲ್ಲಮ್ಮನ ಬಗ್ಗೆ ಕೆಟ್ಟ ಅಭಿಪ್ರಾಯದಿಂದ ಮಾತನಾಡದ? ನಿಜವೇ? ಹೌದು ಐನೋರೆ, ಸುಗಂಧಿ ಹೇಳ್ತಿರೋದು ನಿಜ. ಅಯ್ಯೋ, ಮಲ್ಲಮ್ಮ ಅಗ್ನಿಯಷ್ಟೇ ಪವಿತ್ರಳು, ಮಹಾಪತಿವ್ರತೆ. ಅದು ಅಲ್ಲದೆ ಅವಳು ಮಲ್ಲಿಕಾರ್ಜುನ ಒಲ್ಮೆ ಪಡೆದ ಶ್ರೇಷ್ಠ ಸಾಧಕಿ. ಅಂತವಳ ಬಗ್ಗೆ ಇವನು ದುರಾಲೋಚನೆ ಮಾಡಿದ್ರೆ ಇವ್ನಿಗೆ ಒಳ್ಳೇದಾಗತ್ತಾ? ನೋಡಿ, ಇವನ್ ಕಾಯಿಲೆ ಹುಷಾರಾಗ್ಬೇಕು ಅಂದ್ರೆ ಇವನನ್ನ ಅವಳ ಹತ್ರನೇ ಕರ್ಕೊಂಡು ಹೋಗ್ಬೇಕು. ನಡೀರಿ, ಕರ್ಕೊಂಡು ಹೋಗೋಣ. ಸರಿ, ಹಾಗಾದ್ರೆ ನೀವು ಇಲ್ಲೇ ಇರಿ. ಮಲ್ಲಮ್ಮ ಇಲ್ಲಿ ಹಸು ಮೇಯಿಸ್ತಿದ್ದಾಳೆ. ಅವಳ ಹತ್ರ ಹೋಗಿ ಬೇಡ್ಕೊಂಡಾದ್ರೂ ಅವಳನ್ನ ಕರ್ಕೊಂಡ್ ಬರೋಣ. ನಡಿ, ಹುಷಾರು, ಹೋಗೋಣ. ನಡಿ ನಡಿ. ಮಲ್ಲಮ್ಮ, 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 ನಮ್ಮನ್ನು ಕಾಪಾಡವ್ವ. ನಮ್ಮ ವಂಶದ ಬಳ್ಳಿನ ಉದ್ಧಾರ ಮಾಡು ಮಲ್ಲವ್ವ. ಯಾಕೆ, ಏನಾಯಿತು? ನನ್ನಿಂದ ನಿಮ್ಮ ವಂಶಬಳ್ಳಿ ಉದ್ಧರಿಸುವುದೇ? ಸ್ವಲ್ಪ ಬಿಡಿಸಿ ಹೇಳಿ. ಏನ್ ಹೇಳವ್ವ, ನನ್ ಮಗ ನಿನ್ ಬಗ್ಗೆ ಕೆಟ್ಟದಾಗಿ ಮಾತನಾಡ್ಬಿಟ್ಟು ಆ ಮಲ್ಲಯ್ಯ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟ ಕಣವ್ವ. ಅವನ್ಗೆ ಲಕ್ವ ಹೊಡೆದು ಮಲ್ಲಯ್ಯನ ಗುಡಿ ದಾರಿಯಲ್ಲಿ ಬಿದ್ದೋಗಿದ್ದಾನ ಮಲ್ಲವ್ವ. ಕಾಪಾಡು ಮಲ್ಲವ್ವ. ಅಯ್ಯೋ, ನೀವು ಹಿರಿಯರು, ನಿಮ್ಮಂಥವರು ಇಷ್ಟು ಅಂಗಲಾಚುವ ಅಗತ್ಯವಿಲ್ಲ. ನನ್ನ ತಂದೆಯಿಂದ ಕಲಿತ ಒಂದಿಷ್ಟು ಔಷಧಿಯನ್ನು ನಾನು ಬಲ್ಲೆ. ಜೊತೆಗೆ ಆ ಮಲ್ಲಿಕಾರ್ಜುನನ ದಯೆ ಇದ್ದರೆ ಖಂಡಿತ ನಿಮ್ಮ ಮಗನಿಗೆ ಏನೂ ಆಗುವುದಿಲ್ಲ. ನಡೆಯಿರಿ, ಹೋಗೋಣ. ಬಾ ಮಲ್ಲವ್ವ, ಬಾ ಮಲ್ಲವ್ವ, ಬಾ ಮಲ್ಲವ್ವ, ಬಾ ಮಲ್ಲವ್ವ, ಬಾ ಮಲ್ಲವ್ವ. ಮೋಹನ, ಮೋಹನ, ಬಾ ಮಲ್ಲವ್ವ. ನೋಡವ್ವ, ಮೋಹನ, ಮಲ್ಲವ್ವ ಬಂದು ಹೆದರಬೇಡ, ದುಃಖಿಸಬೇಡ. ಮನುಷ್ಯನ ಮನಸ್ಸು ಚಂಚಲ. ವಯೋಸಹಜ ಬುದ್ಧಿ ಚಾಂಚಲ್ಯದಿಂದ ನೀನು ತಪ್ಪು ಮಾಡಿರುವೆ. ಆದರೆ ತನ್ನ ತಪ್ಪಿನ ಅರಿವಾದ ಮೇಲೆ ಅದನ್ನು ತಿದ್ದಿಕೊಂಡು ನಡೆಯುವುದೇ ನಿಜವಾದ ಮನುಷ್ಯಗುಣ. ಆ ಮಲ್ಲಿಕಾರ್ಜುನನ ಧ್ಯಾನ ಮಾಡು, ಎಲ್ಲವೂ ಸರಿಯಾಗುತ್ತದೆ. ಕೈ ಕೊಡು. ನನ್ನಿಂದ ಮಹಾಪರಾಧವಾಯಿತು ತಾಯಿ.
ನೀನು ಸಾಮಾನ್ಯ ಹೆಣ್ಣಲ್ಲ, ಸಾಕ್ಷಾತ್ ಶಕ್ತಿ ಸ್ವರೂಪಿಣಿ. ನನ್ನ ಪಾಲಿಗೆ ಪರಜನ್ಮ ನೀಡಿದ ತಾಯಿ, ನನ್ನನ್ನು ಕ್ಷಮಿಸುತ್ತಾಳೆ, ಆಶೀರ್ವದಿಸು. ಏನು ಮನುಷ್ಯರು ದೇವರಾಗಲು ಹೇಗೆ ಸಾಧ್ಯ? ದೇವರನ್ನು ಸೇರುವ ಕಡೆ ನಮ್ಮ ಗಮನವಿರಬೇಕು. ಅವನಿಂದ ಬಂದ ಈ ಜನ್ಮ ಅವನ ಸೇವೆಗೆ ಮುಡಿಪಾಗಿರಬೇಕು. ನಾನು ಆ ಹಾದಿಯಲ್ಲೇ ಸಾಗುತ್ತಿದ್ದೇನೆ ಅಷ್ಟೇ. ನೋಡಿ, ಇನ್ನೂ ಕೆಲ ದಿನಗಳವರೆಗೆ ಈ ಔಷಧಿಯನ್ನು ಹಚ್ಚಿರಿ. ಸಂಪೂರ್ಣವಾಗಿ ಗುಣವಾಗುವವರೆಗೂ ತಂಪು ಪದಾರ್ಥಗಳನ್ನು ಕೊಡಬೇಡಿ. ನಾನಿನ್ನು ಬರುತ್ತೇನೆ. ಮಲ್ಲಯ್ಯ ನಿಮಗೆ ಒಳಿತು ಮಾಡಲಿ. ಹೇಮರೆಡ್ಡಿ ಮಲ್ಲಮ್ಮನ ಬದುಕು ಸಮಾಜಕ್ಕೊಂದು ಆದರ್ಶವಾದರೆ, ಮಲ್ಲಮ್ಮನಿಂದ ಈ ಲೋಕಕ್ಕೆ ದೊರೆತ ಮತ್ತೊಂದು ದೊಡ್ಡ ಕೊಡುಗೆ ವೇಮನ. ತೆಲುಗು ಸಾಹಿತ್ಯ ಲೋಕದ ಉತ್ತುಂಗದಲ್ಲಿ ಮಿನುಗಿದ ಯೋಗಿ ವೇಮನ ಮಲ್ಲಮ್ಮನ ಮೈದುನ. ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವಂತೆ ಭೋಗ ಮಾರ್ಗದಲ್ಲಿದ್ದ ವೇಮನನಿಗೆ ಯೋಗ ಮಾರ್ಗ ತೋರಿದ ಪ್ರಜ್ಞಾಶೀಲೆ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಇತರೆ ಶಿವಶರಣರಂತೆ ತಾನು ಸ್ವತಃ ಯಾವುದೇ ಸಾಹಿತ್ಯ ರಚನೆಯನ್ನಾಗಲಿ, ತಾತ್ವಿಕ ಚಿಂತನೆ, ಆತ್ಮ ಪರಮಾತ್ಮ ಇತ್ಯಾದಿ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದವಳಲ್ಲ. ಆದರೆ ಆ ಎಲ್ಲದರ ಗಣಿಯಾಗಿರುವ ವೇಮನ ಲೋಕ ದಾರ್ಶನಿಕನಾಗಲು ಪ್ರೇರೇಪಿಸಿದವಳು ಮಲ್ಲಮ್ಮ. ಅತ್ತಿಗೆ, ನಾನು ನಿಮ್ಮಲ್ಲೊಂದು ಮಾತು ಕೇಳಬೇಕಿತ್ತು. ಕೇಳು ವೇಮನ, ನೀನು ನನ್ನ ಮಗನಿದ್ದಂತೆ. ನೀವು ನಡೆಸಿಕೊಡುವುದಾದರೆ ಕೇಳುತ್ತೇನೆ. ಮಕ್ಕಳು ಕೇಳಿದನ್ನು ತಾಯಿ ಎಂದಿಗೂ ಇಲ್ಲ ಎನ್ನುವುದಿಲ್ಲ. ಕೇಳು. ನನ್ನ ಪ್ರೇಯಸಿಗೆ ನಿಮ್ಮ ಮೂಗುತಿಯ ಮೇಲೆ ಮನಸ್ಸಾಗಿದೆ, ದಯಮಾಡಿ ಕೊಡುವಿರಾ? ಅಯ್ಯೋ, ಅದಕ್ಕೇನಂತೆ, ಖಂಡಿತ ಕೊಡುತ್ತೇನೆ. ಆದರೆ ವೇಮನ, ಒಂದು ತಿಳಿದುಕೋ, ನಿನ್ನ ಪ್ರೇಯಸಿಯ ಆಸೆ ಕೇವಲ ಈ ಮೂಗುತಿಗಷ್ಟೇ ಅಂತ್ಯವಾಗುವುದಿಲ್ಲ. ಇದಾದ ಮೇಲೆ ಮತ್ತೊಂದು ಕೊಟ್ಟ ಮೇಲೆ ಮಗದೊಂದು, ಹೀಗೆ ಆಸೆಗೆ ಅಂತ್ಯವೇ ಇಲ್ಲ. ಏನು ಅತ್ತಿಗೆಮ್ಮ ನೀವು ಹೇಳುವ ಮಾತಿನ ಅರ್ಥ? ಹೌದು ವೇಮನ, ಲೌಕಿಕ ಬದುಕಿನ ಆಸೆಗಳಿಗೆ ಮಿತಿಯೂ ಇಲ್ಲ, ಅಂತ್ಯವೂ ಇಲ್ಲ. ನಿನಗೆ ಆಕೆಯ ಮೇಲೆ ಆಸೆ, ಆಕೆಗೆ ಓಲೆ, ಮೂಗುತಿ, ಒಡವೆಗಳ ಮೇಲೆ ಆಸೆ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಕ್ಷಣ ಪಾರಮಾರ್ಥಿಕ ಬದುಕಿನ ಬಗ್ಗೆ ಆಲೋಚನೆ ಮಾಡು. ಅಣುರೇಣು ತೃಣಕಾಶದೊಳಗೂ ಭಗವಂತನಿದ್ದಾನೆಂಬ ಸತ್ಯವನ್ನು ಅರಿ. ನಿನ್ನ ಆತ್ಮದಲ್ಲಿ ಅವನನ್ನು ನೆಲೆಗೊಳಿಸು. ಅಂತರ್ಮುಖಿಯಾಗು. ಇಷ್ಟ ದೈವದಲ್ಲಿ ನಿಷ್ಠೆ ಇಟ್ಟು ಆತ್ಮಸಾಧನೆ ಮಾಡು. ಅತ್ತಿಗೆ ಮಲ್ಲಮ್ಮನ ಮಾತು ಇಷ್ಟು ತೀಕ್ಷ್ಣವಾಗಿವೆ. ನನ್ನನ್ನು ನಾನೇ ಅರಿಯುವ ಪ್ರಯತ್ನಕ್ಕೆ ಪ್ರೇರೇಪಿಸುತ್ತಿದೆ. ಅವಳ ಮಾತಿನಲ್ಲಿ ಏನೋ ಒಂದು ಸತ್ಯದ ಕಿಡಿ ಇದೆ. ಇರಲಿ, ನೋಡೋಣ. ಶಿವಕೋರಾನ್ನ ಭಿಕ್ಷಾಂದೇಹಿ, ಶಿವಕೋರಾನ್ನ ಭಿಕ್ಷಾಂದೇಹಿ, ಶಿವಕೋರಾನ್ನ ಭಿಕ್ಷಾಂದೇಹಿ. ಓಹೋಹೋಹೋಹೋ, ಜಂಗಮೋತ್ತಮರು ಮಲ್ಲಮ್ಮನವರನ್ನ ನೋಡಕ್ ಆಗಮಿಸಿದ್ದೀರೋ? ಆಕೆಯ ಪುಣ್ಯದಿಂದ ಈ ಮನೆ ಇನ್ನೂ ಸುಭಿಕ್ಷವಾಗಿದೆ. ಇಲ್ಲದಿದ್ದರೆ ನಿಮ್ಮಗಳ ಪಾಪಕ್ಕೆ ಈ ಮನೆ ಹೊತ್ತಿ ಉರಿದು ಹೋಗುತ್ತಿತ್ತು. ಅಯ್ಯೋಯ್ಯೋಯ್ಯೋಯ್ಯೋ, ತಮಗೆ ಬೇಡಿದ ಕೂಡ್ಲೆ ರಾಶಿ ತನ್ನ ಸೂರ್ಯವರೆಲ್ಲ ಪುಣ್ಯಾತ್ಮರು, ನಾವೆಲ್ಲ ಪಾಪಾತ್ಮರು ನೋಡಿ.
ಏನದು ಜೋರು ಧ್ವನಿ? ಯಾರದು? ಬಾಮ್ಮ ಬಾ. ಆ ನಿನ್ನ ಮುತ್ತಿನ ಸೊಸೆಯ ಜಂಗಮ ನಮ್ ಎಲ್ರೂ ಇನ್ನಿಲ್ದಂತೆ ದೂಷಿಸ್ತಿದ್ದಾನೆ. ನಾವ್ ಎಲ್ರೂ ಅವಳಿಂದಾನೇ ಅಂತೆ ಬದುಕ್ತಿರೋದು. ಹೌದು ಅತ್ತೆಮ್ಮ, ನಾವೆಲ್ಲ ಪಾಪಾತ್ಮರಂತೆ, ಆ ಮಲ್ಲಮ್ಮ ಪುಣ್ಯವಂತೆ ಅಂತೆ. ಏಯ್ ಭಿಕ್ಷುಕ, ನಿನ್ನ ನಾಲ್ಗೆ ಕಿತ್ತು ಕೈ ಕೊಟ್ಬಿಟ್ಟೇನೆ. ರೆಟ್ಟೆ ಮುರಿದು ದುಡ್ಡು ತಿನ್ನೋಕೆ ಏನ್ ಬಂದಿದೆ ದಾಡಿ? ಭಿಕ್ಷೆ ಬಿಡೋಕೆ ನಾಚಿಕೆ ಆಗಲ್ವಾ ನಿನ್ಗೆ? ಭಿಕ್ಷೆ ಎಂದು ಅಷ್ಟು ಹಗುರವಾಗಿ ಮಾತನಾಡಬೇಡಿ ತಾಯಿ. ಸಾಕ್ಷಾತ್ ಮಲ್ಲಿಕಾರ್ಜುನನೇ ಭಿಕ್ಷೆ ಬೇಡಿದ್ದಾನೆ. ತಾಯಿ ಬ್ರಹ್ಮರಾಂಬೆ ಅನ್ನಪೂರ್ಣೇಶ್ವರಿಯಾಗಿ ಭಿಕ್ಷೆ ನೀಡಿ ಲೀಲೆ ಮೆರೆದಿದ್ದಾಳೆ. ಹೌದಪ್ಪ, ಹೌದು. ನೀನು ಸಾಕ್ಷಾತ್ ಪರಮೇಶ್ವರನೇ. ಆದ್ರೆ ನಿನಗ ಅನ್ನ ನೀಡೋ ಅನ್ನಪೂರ್ಣೇಶ್ವರಿ ಇಲ್ಲಿಲ್ಲ. ತಾವಿನ್ನು ಟೈಮಾಡ್ಸ್ಬಹುದು. ಮನೆ ಮುಂದೆ ಬಂದ ಜಂಗಮನನ್ನು ದೂಷಿಸಿ ಅವಮಾನಿಸಿದರೆ ನೀವು ಭಿಕ್ಷುಕರಾಗುತ್ತೀರಿ. ಜೋಕೆ. ಏನಂದೆ? ಏನೋ ಹೋಗ್ಲಿ ಪಾಪ ಅಂತ ಬಿಟ್ರೆ ನಮ್ಮನ್ನೇ ಭಿಕ್ಷುಕರಾಗಿ ಅಂತ ಶಪಿಸ್ತ್ಯಾ? ತೊಲಗ ತೊಲಗ ಆಚೆ, ಬಂದ್ಬಿಟ್ಟ ದೊಡ್ಡಾಗಿ ಇಂಥವ್ರು ಇರ್ತಾರಲ್ಲ. ಹಾಗೆ ಆಗ್ಬೇಕು ಅವ್ನಿಗೆ. ಬರಮರೆಡ್ಡಿ, ಬರಮರೆಡ್ಡಿ. ಏನಮ್ಮ? ನೋಡಪ್ಪ, ನಿನ್ ಹೆಂಡತಿ ಅದ್ಯಾವನೋ ಜಂಗಮನ್ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ಟಿದಾಳಪ್ಪ. ಅವನು ಅವಳು ನೋಡೋ ಸಲುವಾಗಿ ಪ್ರತಿದಿನ ಈ ಮನೆ ಹತ್ರ ಬರ್ತಿರ್ತಾನೆ. ಇವತ್ತು ಅವಳಿ ಮನೇಲಿ ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮನ್ನೆಲ್ಲ ಬಾಯಿ ಬಂದಾಗ ಶಪಿಸ್ ಹೋದ. ಈಗ ಅವನ ಗದ್ದೆ ಹತ್ರ ಹೋಗಿದಾನೆ. ಬೇಕಾದ್ರೆ ನೀನ್ ಈಗ್ಲೇ ಆ ಗದ್ದೆ ಹತ್ರ ಹೋಗ್ ನೋಡು ಮಗನೆ. ಆ ನಿನ್ನ ಹೆಂಡತಿ ಮಾಯಾಂಗನೆ ಮಲ್ಲಮ್ಮನ ದುಷ್ಟ ಬುದ್ಧಿನ ಇಬ್ಬರಿಗೂ ತಕ್ಕ ಶಿಕ್ಷೆ ಕೊಡು ಮಗನೆ. ಗುರುಲಿಂಗ ಜಂಗಮರಲ್ಲಿ ಅನನ್ಯ ಭಕ್ತಿ ಇರಿಸಿಕೊಂಡಿದ್ದ ಮಲ್ಲಮ್ಮ ಜಂಗಮರನ್ನು ಸಾಕ್ಷಾತ್ ಮಲ್ಲಿಕಾರ್ಜುನನ ಸ್ವರೂಪಿಗಳೆಂದು ಉಪಚರಿಸುತ್ತಿದ್ದಳು. ಜಂಗಮ ಬೇಡಿದನೆಂದು ಬಿತ್ತುವ ಬೀಜವನ್ನು ಜೋಳಿಗೆಗೆ ಹಾಕಿ ಮಲ್ಲಿಕಾರ್ಜುನನ ಕೃಪೆಯಿಂದ ಮರಳನ್ನು ಬಿತ್ತಿ ಫಸಲು ಪಡೆದ ಪವಾಡಗಾರ್ತಿ ಎಂಬುದನ್ನು ಪುರಾಣಗಳು ಸಾರುತ್ತವೆ. ಮಲ್ಲಮ್ಮ, ಮಲ್ಲಮ್ಮ, ಓ ಶಿವಯೋಗಿಗಳು, ತಮ್ಮ ಪಾದಕ್ಕೆ ಶರಣಾರ್ಥಿ. ಮಲ್ಲಮ್ಮ,
ನೀನು ನೋಡಿದರೆ ಸಂಸ್ಕಾರದ ಗಣಿಯಾಗಿದ್ದೀ. ಆದರೆ ನಿನ್ನ ಮನೆಯವರೆಲ್ಲ ಸಂಸ್ಕಾರಹೀನರಂತೆ ವರ್ತಿಸುತ್ತಿದ್ದಾರೆ. ನೀನು ಅದು ಹೇಗೆ ಸಹಿಸಿಕೊಂಡಿದ್ದೀಯಾ ಮಹಾತಾಯಿ? ತ್ರಿಕಾಲ ಜ್ಞಾನಿಗಳಾದ ನಿಮಗೆ ತಿಳಿಯದೇನಿದೆ ಸ್ವಾಮಿ. ಹೆಣ್ಣಾದವಳಿಗೆ ತಾಳ್ಮೆ ಅತ್ಯಂತ ಮುಖ್ಯ. ಹೆಣ್ಣು ತಾಳ್ಮೆಯಿಂದಿದ್ದರೆ ಈ ಜಗತ್ತಿನಲ್ಲಿ ಯಾವ ಸಂಸಾರಗಳು ಹಾಳಾಗುವುದಿಲ್ಲ. ಮನೆಯ ಗೃಹಿಣಿ ಎಲ್ಲರನ್ನು ಸಹಿಸಿಕೊಳ್ಳುವ ಗುಣವನ್ನು ರೂಢಿಸಿಕೊಳ್ಳಬೇಕು. ಅಯೋಗ್ಯ ಪುರುಷ ನಾಸ್ತಿ ಎಂಬಂತೆ ಈ ಜಗತ್ತಿನಲ್ಲಿ ಕೆಟ್ಟವರು ಎಂಬುವರು ಯಾರೂ ಇಲ್ಲ. ಅವರ ಜ್ಞಾನ ಜ್ಯೋತಿಗೆ ಅಜ್ಞಾನದ ಮಬ್ಬು ಅಡ್ಡವಾಗಿರುವ ಕಾರಣ ಅವಿವೇಕಿಗಳಂತೆ ವರ್ತಿಸುತ್ತಾರೆ. ಸೂಕ್ತ ಕಾಲದಲ್ಲಿ ಗುರುವಿನಿಂದ ಜ್ಞಾನದ ಉಪದೇಶ ದೊರೆತರೆ ಅಜ್ಞಾನದ ಮಬ್ಬು ನಾಶವಾಗಿ ಜ್ಞಾನಜ್ಯೋತಿ ಪ್ರಜ್ವಲಿಸುತ್ತದೆ. ಆಹಾ, ಅದೆಂತಹ ದೊಡ್ಡ ಮನಸ್ಸು ತಾಯಿ ನಿನ್ನದು. ಆದರೆ ನಿನ್ನ ಈ ದೊಡ್ಡ ಮನಸ್ಸನ್ನು ಅರಿಯದ ಮೂರ್ಖರು ನಿನ್ನ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ನಿನ್ನ ಗಂಡನಿಗೆ ದೂರು ಹೇಳಿ ನಿನ್ನನ್ನು ಶಿಕ್ಷಿಸಲು ಕಳುಹಿಸಿದ್ದಾರೆ. ನಿನ್ನ ಗಂಡನು ಅವನೊಬ್ಬ ಮತಿಹೀನ, ಸತ್ಯವನ್ನು ಅವಲೋಕಿಸದ ಅಜ್ಞಾನಿ. ಇಲ್ಲ ಸ್ವಾಮಿ, ನನ್ನ ಗಂಡ ಪರಮ ಪವಿತ್ರ ಪುರುಷ. ಹಸುವಿನಂತೆ ಮುಗ್ಧರು, ಬೆಣ್ಣೆಯಂತೆ ಮೃದು ಸ್ವಭಾವದವರು. ಸ್ವಲ್ಪ ದುಡುಕು ಸ್ವಭಾವವಿದೆ ಅಷ್ಟೆ. ಆದರೆ ಅವರಂತಹ ಉತ್ತಮ ಹೃದಯವುಳ್ಳವರು ಮತ್ತೊಬ್ಬರಿಲ್ಲ. ಅವರು ನನ್ನ ಪಾಲಿನ ದೇವರು. ಮಲ್ಲಮ್ಮ, ಇಂದು ಭಿಕ್ಷೆಗೆ ಹೋದಾಗ ನಿನ್ನ ಅತ್ತೆ, ನಾದಿನಿ, ನಗೆಳ್ನೀರೆಲ್ಲ ನನ್ನ ಮೇಲೆ ವೃಥಾ ಆರೋಪ ಮಾಡಿ ನನ್ನನ್ನು ಹೊರನೂಕಿದರು. ಅದಕ್ಕೆ ಅವರಿಗೆ ತಕ್ಕ ಶಿಕ್ಷೆಯಾಗಲಿದೆ. ಬರಬಾರದ ರೋಗ ಬಂದು ಅವರು ನರಳುವಂತಾಗುತ್ತಾರೆ. ಅಯ್ಯೋ, ಗುರುನಿಂದೆ ಜಂಗಮನಿಂದೆ ಮಹಾಪಾಪ. ಜಂಗಮ ಶ್ರೇಷ್ಠರೇ, ಅವರು ಅಜ್ಞಾನದಿಂದ ನಿಮ್ಮನ್ನು ಅವಮಾನಿಸಿದ್ದಾರೆ. ಅದಕ್ಕಾಗಿ ನಾನು ನಿಮ್ಮ ಬಳಿ ಕ್ಷಮೆಯಾಚಿಸುತ್ತೇನೆ. ಆದರೆ ಅದಕ್ಕಾಗಿ ಅವರಿಗೆ ಶಿಕ್ಷೆ ವಿಧಿಸಬೇಡಿ. ಅವರು ಮಾಡಿದ ತಪ್ಪಿಗಾಗಿ ನಾನು ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತೇನೆ. ನಿನ್ನನ್ನು ದೂಷಿಸಿದರು ಅವರ ಒಳಿತಿಗಾಗಿ ಪ್ರಾರ್ಥಿಸುವ ನಿನ್ನ ಮನಸ್ಸು ಪಾತಾಳ ಗಂಗೆಯಷ್ಟೇ ಪವಿತ್ರವಾದ್ದು. ಆ ಮಲ್ಲಯ್ಯನ ದಯೆ ಸದಾ ನಿನ್ನ ಮೇಲೆ ಇರಲಿ ನನ್ನವ್ವ. ಮನೆಗೆ ಹೋಗಿ ಭಿಕ್ಷೆ ಸ್ವೀಕರಿಸದೆ ಬಂದಿದ್ದೀರಿ. ದಯಮಾಡಿ ಬನ್ನಿ, ಪ್ರಸಾದ ಸ್ವೀಕರಿಸಿ. ಎಲ್ಲ ಅವನ ಇಚ್ಛೆ. ಅಯ್ಯೋ, ರಾತ್ರಿಯ ಹಳಸಿದ ಅನ್ನವಿದೆಯಲ್ಲ, ಪ್ರಸಾದಕ್ಕೆ ನಾನೇ ಕರೆದಿದ್ದೇನೆ. ಏನು ಮಾಡಲಿ? ಮಲ್ಲಯ್ಯನ ದಯೆ ಇದ್ದಂತಾಗಲಿ. ಆಹಾ, ಮೃಷ್ಟಾನ್ನವಿದ್ದಂತಿದೆ. ನೀಡುವವರ ಮನಸ್ಸು ಪರಿಶುದ್ಧವಾಗಿದ್ದರೆ ಹಳಸಿದ ಅನ್ನವು ಮೃಷ್ಟಾನ್ನವಾಗುತ್ತದೆ. ಬಡಿಸು ತಾಯಿ, ಇನ್ನಷ್ಟು ಬಡಿಸು. ಮಲ್ಲಮ್ಮ, ಮಲ್ಲಮ್ಮ, ನೀನು ನನ್ನ ಪತ್ನಿಯಲ್ಲ, ನನ್ನ ಪಾಲಿನ ದೇವತೆ, ನನ್ನ ಕಣ್ಣು ತೆರೆಸಿದ ಮಹಾದೇವತೆ. ನನಗಿದ್ದ ಹುಚ್ಚು ಬಿಡಿಸಿದ ವೈದ್ಯ ನೀನು. ನನ್ನ ಕುಟುಂಬದ ಒಳಿತಿಗಾಗಿ ಆ ಪರಶಿವನೇ ಕಳುಹಿಸಿದ ಮಹಾನ್ ಪಾರ್ವತಿ ನೀನು.
ಶಿವಯೋಗಿಗಳೇ, ನನ್ನ ತಾಯಿ, ತಂಗಿ, ಅತ್ತಿಗೆ ಎಂದಿರು ನನ್ನ ಹೆಂಡತಿಯ ಮೇಲಿನ ಅಸೂಯೆಯಿಂದ ತಮ್ಮನ್ನು ಅವಮಾನಿಸಿದ್ದಾರೆ. ದಯಮಾಡಿ ಅನ್ಯತಾ ಭಾವಿಸಬೇಡಿ, ಅವರನ್ನು ಕ್ಷಮಿಸಬೇಕು. ತಮ್ಮ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಸದಾ ಇರುವಂತೆ ಅನುಗ್ರಹಿಸಬೇಕು. ಮಲ್ಲಮ್ಮನ ಪತಿಭಕ್ತಿ ಜಗತ್ತಿಗೆ ಮಾದರಿಯಾಗಲಿ. ತಥಾಸ್ತು. ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ಎಂಬ ಶರಣ ವಾಕ್ಯಕ್ಕೆ ಬದ್ಧಳಾಗಿ ಬದುಕಿದವಳು ಮಲ್ಲಮ್ಮ. ತನಗೆ ಕೇಡು ಬಯಸಿದವರಿಗೂ ಒಳಿತು ಬಯಸಿದ ಹೃದಯವಂತೆ. ಅತ್ತೆ, ನಾದಿನಿ, ನೆಗಣ್ಣಿಯರು ಇನ್ನಿಲ್ಲದ ಕಷ್ಟಗಳನ್ನು ನೀಡಿದರೂ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾಳೆ. ಪುರಾಣ ಪುಣ್ಯಕಥೆಗಳ ಪ್ರಕಾರ ಜಂಗಮ ಶಾಪದಿಂದ ಹೇಮರೆಡ್ಡಿ ಕುಟುಂಬ ಇನ್ನಿಲ್ಲದ ಸಂಕಷ್ಟಕ್ಕೆ ಸಿಲುಕುತ್ತದೆ. ಸಂಪತ್ತು ನಾಶವಾಗಿ ಭಯಾನಕ ರೋಗಕ್ಕೆ ತುತ್ತಾಗುತ್ತಾರೆ. ತೀವ್ರ ರೋಗದಿಂದ ಬಳಲುತ್ತಿದ್ದ ಅತ್ತೆ, ನೆಗಣ್ಣಿಯರನ್ನು ಉಪಚರಿಸುವ ಮೂಲಕ ಮಲ್ಲಮ್ಮ ಲೋಕಮಾದರಿ ಗೃಹಿಣಿ ಎನಿಸಿಕೊಂಡಿದ್ದಾಳೆ. ಅತ್ತೆ, ಸಮಾಧಾನ ಮಾಡಿಕೊಳ್ಳಿ. ಔಷಧಿಯನ್ನು ಹಚ್ಚುತ್ತೇನೆ, ಉರಿ ಕಡಿಮೆಯಾಗುತ್ತದೆ. ಹೇ ಪರಮಾತ್ಮ, ನಮ್ಮ ಕುಟುಂಬದವರು ತಿಳಿಯದೆ ಮಾಡಿದ ಜಂಗಮನಿಂದೆಯನ್ನು ಕ್ಷಮಿಸಿ ಅವರಿಗೆ ಬಂದಿರುವ ವ್ಯಾಧಿಯನ್ನು ನಿವಾರಿಸು. ಯಕಶ್ಚಿತ್ ಒಬ್ಬ ಜಂಗಮನಿಂದಾಗಿ ಎಂತ ದುಸ್ಥಿತಿ ಬಂದೊದಗಿದೆ. ಅಕ್ಕ, ಆ ಜಂಗಮನನ್ನು ಅಷ್ಟು ಲಘುವಾಗಿ ಭಾವಿಸಬೇಡಿ. ಜಂಗಮನೆಂದರೆ ಸಾಕ್ಷಾತ್ ಶಿವನ ಸ್ವರೂಪ. ಶಿವಯೋಗಿ ಸ್ವರೂಪನಾದ ಜಂಗಮ ತೃಪ್ತನಾದರೆ ಸಾಕ್ಷಾತ್ ಶಿವನೇ ತೃಪ್ತನಾಗುತ್ತಾನೆ. ಆ ಶಂಕರ ತೃಪ್ತನಾದರೆ ಜಗತ್ತಿನ ಚರಾಚರ ವಸ್ತುಗಳೆಲ್ಲವೂ ತೃಪ್ತವಾಗುತ್ತದೆ. ಅಂತಹ ಜಂಗಮ ವಿಶ್ವರೂಪಿ ಎಂಬುದನ್ನು ಮರೆಯಬೇಡಿ. ಅದು ನಮ್ಗೆ ಈಗ ಅರ್ಥವಾಯ್ತು ಮಲ್ಲಮ್ಮ. ನಮ್ಮಿಂದ ದೊಡ್ಡ ತಪ್ಪಾಗೋಯ್ತು. ಎಲ್ಲಿ ಬಾಯಿ ತೆಗೆಯಿರಿ. ಶ್ರೀಶೈಲ ಪೀಠದ ಗುರುಗಳ ಪಾದೋದಕವನ್ನು ತಂದಿದ್ದೇನೆ, ಇದನ್ನು ಸೇವಿಸಿರಿ. ಮಲ್ಲಿಕಾರ್ಜುನರ ಕೃಪೆಯಿಂದ ಎಲ್ಲವೂ ಸರಿಯಾಗುತ್ತದೆ. ಪದ್ಮ, ಪದ್ಮ, ನೋಡಿದೀಯಾ ನಿನ್ನ ಅವಿವೇಕತನದಿಂದ ಎಂತಹ ಕಷ್ಟಗಳಿಗೆ ಗುರಿಯಾಗಿರುವೆ. ಯಾರಿಗೆ ನೀನು ಇನ್ನಿಲ್ಲದ ಕಿರುಕುಳವನ್ನು ನೀಡಿದೆಯೋ ಅವಳೇ ಈಗ ನಿನ್ನನ್ನು ಉಪಚರಿಸುತ್ತಿದ್ದಾಳೆ. ಹುಚ್ಚನಂತಿದ್ದ ತನ್ನ ಗಂಡನನ್ನೂ ಸಹ ಗುಣಪಡಿಸುತ್ತಿದ್ದಾಳೆ. ಕುಟುಂಬದ ಸರ್ವ ಕಷ್ಟಗಳನ್ನು ನಿವಾರಿಸುತ್ತಿದ್ದಾಳೆ. ಪದ್ಮ, ಸೊಸೆ ಎಂದರೆ ನಮ್ಮ ಮಲ್ಲಮ್ಮನಂತಿರಬೇಕು. ಹಾ, ನಮ್ಮ ಮಲ್ಲಮ್ಮನಂತಿರಬೇಕು. ನೋಡು ಮಲ್ಲಮ್ಮ, ನೋಡು, ನಿನ್ನ ಆರೈಕೆಯಿಂದ
ಹಾಗೂ ಆ ಮಲ್ಲಯ್ಯನ ದಯೆಯಿಂದ ನಿನ್ನ ಅತ್ತೆ ಅಕ್ಕಂದಿರ ಕಾಯಿಲೆ ಸಂಪೂರ್ಣವಾಗಿ ವಾಸಿಯಾಗಿದೆ. ಕಳೆದು ಹೋಗಿದ್ದ ಸಂಪತ್ತು ಮತ್ತೆ ವೃದ್ಧಿಯಾಗಿದೆ. ಲಕ್ಷ್ಮೀ ಕಟಾಕ್ಷವಾದರೆ ಸಂಸಾರದೊಂದಿಗೆ ಆ ತಿರುಪತಿಗೆ ಬಂದು ಆ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡುವನೆಂದು ಹರಿಸಿಕೊಂಡಿದ್ದೆ. ಈಗ ನಾವೆಲ್ಲರೂ ಆ ತಿರುಪತಿಗೆ ಹೋಗಿ ಬರೋಣವೇ? ಮಾವಯ್ಯ, ವೆಂಕಟೇಶ್ವರನ ದರ್ಶನಕ್ಕಾಗಿ ತಿರುಪತಿಗೆ ಹೋಗಬೇಕೆ? ನಿನ್ನ ಮಾತಿನ ಅರ್ಥವೇನು ಮಲ್ಲಮ್ಮ? ಅತ್ತೆ, ದೇವರಲ್ಲಿ ಭೇದವನ್ನು ತಂದವರು ನಾವು. ಹರಿ, ಹರ, ಪರಮೇಶ್ವರ, ವೆಂಕಟೇಶ್ವರ ಎಲ್ಲವೂ ಒಬ್ಬನೇ. ಭಕ್ತಿಯಿಂದ ನೆನೆದರೆ ನಾವಿದ್ದಲ್ಲಿಯೇ ದೇವರು ಕಾಣುತ್ತಾನೆ. ವೆಂಕಟೇಶ್ವರನ ದರ್ಶನಕ್ಕಾಗಿ ತಿರುಪತಿಗೆ ಹೋಗಬೇಕಾಗಿಲ್ಲ ಮಾವಯ್ಯ. ಶ್ರೀಶೈಲ ಮಲ್ಲಯ್ಯನ ಮಂದಿರಕ್ಕೆ ಹೋಗೋಣ. ಮಲ್ಲಿಕಾರ್ಜುನ ಸ್ವಾಮಿಯಲ್ಲೇ ವೆಂಕಟೇಶ್ವರನ ದರ್ಶನ ಮಾಡೋಣ. ನಿನ್ನ ಆಧ್ಯಾತ್ಮಕದ ಮೇರು ನುಡಿಗಳು ನಮಗರ್ಥವಾಗುವುದಿಲ್ಲ ಮಲ್ಲಮ್ಮ. ನೀನು ಆತ್ಮೋನ್ನತಿಯ ಹಾದಿಯಲ್ಲಿ ಬಹುದೂರ ಸಾಗಿರುವೆ. ನೀನು ಹೇಳಿದಂತೆಯೇ ಆಗಲಿ, ನಾವೆಲ್ಲರೂ ಮಲ್ಲಯ್ಯನ ಗುಡಿಗೇ ಹೋಗೋಣ. ಮಾವಯ್ಯ, ಶ್ರೀಶೈಲ ಶಿಖರದ ತುದಿಯನ್ನು ನೋಡಿದರೂ ಸಾಕು, ಮಲ್ಲಯ್ಯ ಮುಕ್ತಿಯನ್ನು ಕರುಣಿಸುತ್ತಾನೆ. ನಮಗೆ ವೆಂಕಟೇಶ್ವರನ ದರ್ಶನ ಮಾಡಿಸುವುದಿಲ್ಲವೇ? ಖಂಡಿತ ಮಾಡಿಸುತ್ತಾನೆ. ನನ್ನ ಮಾತನ್ನು ನಂಬಿ ನಡೆಯಿರಿ, ಹೋಗೋಣ. ನಡೆಯಿರಿ. ಸಂಸಾರದಲ್ಲಿದ್ದು ಸಾಧನೆಯ ಉತ್ತುಂಗಕ್ಕೇರಲು ಸಾಧ್ಯವೆಂದು ತೋರಿದ ಮಲ್ಲಮ್ಮ ಸಂಸಾರ ಧರ್ಮದಲ್ಲೇ ಇದ್ದು ಬಯಲಿನಲ್ಲಿ ಬಯಲಾದಳು. ಆಕೆಯಿಂದ ಪ್ರೇರಿತನಾಗಿ ಭೋಗ ಮಾರ್ಗದಲ್ಲಿದ್ದ ವೇಮನ ಮಹಾಯೋಗಿಯಾದುದು ಒಂದು ಸೋಜಿಗದ ಸಂಗತಿ. ತಾಯಿ, ನೀನು ನನ್ನ ಕಣ್ಣು ತೆರೆಸಿದ ಜ್ಞಾನದಾತೆ. ನಿನ್ನಿಂದ ನನಗೆ ಅಂತರಂಗದ ಅರಿವಾಯಿತು. ಆತ್ಮ ಸಾಕ್ಷಾತ್ಕಾರಕ್ಕೆ ಪ್ರೇರಣೆಯಾಯಿತು. ನೀನೇ ನನ್ನ ಪಾಲಿನ ಜಗನ್ಮಾತೆ. ಯೋಗಿ ವೇಮನ, ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ. ಅವರವರ ಭಕ್ತಿಗೆ ಅವರವರ ತೆರನಾಗಿ ಕಾಣುವ ಮಲ್ಲಯ್ಯನ ಮಹಾಪವಾಡವಿದು. ನಿನ್ನಿಂದ ಈ ಲೋಕ ಬೆಳಗಲಿ, ಜಗದ ಜನರು ನಿನ್ನನ್ನು ಕೊಂಡಾಡಲಿ. ಕೊಂಡವೀಡು ವಂಶದ ಕೀರ್ತಿ ಮುಗಿಲೆತ್ತರದಲ್ಲಿ ಹಾರಲಿ. ಉಪ್ಪು ಕರ್ಪೂರ ನೋಡಲೊಂದೇ ರೀತಿ, ಆದರೆರಡರ ಗುಣ ಭಿನ್ನ ಭಿನ್ನ. ಜಗದ ಜನರೆಲ್ಲ ನೋಡಲೊಂದೇ ರೀತಿ, ಆದರುತ್ತಮರು ಗುಣದಲ್ಲಿ ಭಿನ್ನ. ಕುಲದವರು ಶ್ರಮಜೀವಿಗಳು, ರಟ್ಟೆ ಮುರಿದು ದುಡಿಯುವವರು, ಭೂಮಿ ತಾಯಿಯ ಸೇವೆ ಮಾಡುವವರು. ನನ್ನ ರೆಡ್ಡಿ ಕುಲ ಬಾಂಧವರಿಗೆ ಯಾವುದೇ ಕಷ್ಟ, ಬಡತನ, ದಾರಿದ್ರ್ಯ ಬರದಂತೆ ಕಾಪಾಡಿ ಸಲಹು ತಂದೆ.
ಮಲ್ಲಮ್ಮ. ನೀನು ಪರರ ಕಲ್ಯಾಣವನ್ನೇ ಬಯಸಿ ಬದುಕಿದ ಹೆಣ್ಣು. ಹುಟ್ಟಿದ ಮನೆಯಲ್ಲಿ ಮುದ್ದಿನ ಮಗಳಾಗಿ, ಕೊಟ್ಟ ಮನೆಗೆ ಮಾದರಿ ಸೊಸೆಯಾಗಿ, ಸಮಾಜದಲ್ಲಿ ಪತಿವ್ರತ ಶಿರೋಮಣಿಯಾಗಿ, ಶಿವಶರಣೆಯಾಗಿ ಬೆಳಗಿದ್ದೀಯ. ನಿನ್ನ ಕೋರಿಕೆಯಂತೆಯೇ ಆಗಲಿ. ರೆಡ್ಡಿ ಬಂಗಾರದ ಕಡ್ಡಿಯಾಗಲಿ. ತಥಾಸ್ತು. ಮಲ್ಲಿಕಾರ್ಜುನ ಸ್ವಾಮಿಯ ಕಾರುಣ್ಯ ಪಡೆದ ಹೇಮರೆಡ್ಡಿ ಮಲ್ಲಮ್ಮ ಆನಂದ ಬಾಷ್ಪವನ್ನು ಸುರಿಸಿ ಲಿಂಗೈಕ್ಯಳಾದ ಸ್ಥಳವು ಮಲ್ಲಮ್ಮನ ಕಣ್ಣೀರು ಎಂದು ಪ್ರಸಿದ್ಧಿಯಾಗಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಕೇರಳ ಮತ್ತು ತಮಿಳುನಾಡಿನಲ್ಲಿರುವ ಕೋಟ್ಯಾಂತರ ರೆಡ್ಡಿ ಸಮಾಜದ ಬಂಧುಗಳು ಇಲ್ಲಿಗೆ ಆಗಮಿಸಿ ಈ ಜಲವನ್ನು ತೀರ್ಥವೆಂದು ಸ್ವೀಕರಿಸುತ್ತಾರೆ. ಶ್ರೀಶೈಲ ಪೀಠದ ಲಿಂಗೈಕ್ಯ ಜಗದ್ಗುರು ಉಮಾಪತಿ ಪಂಡಿತಾರಾಧ್ಯ ಮಹಾಸ್ವಾಮಿಗಳ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ ಕರ್ನಾಟಕ ವೀರಶೈವ ರೆಡ್ಡಿ ಸಮಾಜವು ಆಂಧ್ರದ ಮುಜರಾಯಿ ಇಲಾಖೆಯಿಂದ ಮಂಜೂರಾದ ಜಾಗದಲ್ಲಿ ಕೆ ಸ್ವಾಮಿನಾಥನ್ ಅವರ ವಾಸ್ತು ಮಾರ್ಗದರ್ಶನದಲ್ಲಿ ಸುಂದರವಾದ ದೇವಾಲಯವನ್ನು ನಿರ್ಮಿಸಿದೆ. ಈ ಮೂಲಕ ವೀರಶೈವ ರೆಡ್ಡಿ ಸಮಾಜದ ಶ್ರಮ ಸಾರ್ಥಕವಾಗಿದೆ. ಶ್ರೀ ಭ್ರಮರಾಂಬ ಮಲ್ಲಿಕಾರ್ಜುನ ಟ್ರಸ್ಟ್ ಬೋರ್ಡಿನ ಅಧೀನದಲ್ಲಿರುವ ದೇವಾಲಯವು ಪ್ರಸ್ತುತ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಹೊಂದುತ್ತಿದೆ. ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ರಾಜ್ಯ ಯುವ ಜಾಗೃತ ವೇದಿಕೆಯು ನಡೆಸುವ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನನ್ನು ಭಕ್ತಿಯಿಂದ ಆರಾಧಿಸುವ ರೆಡ್ಡಿ ಸಮುದಾಯವು ಸಮಕಾಲೀನ ಬದುಕಿನಲ್ಲಿ ತನ್ನದೇ ಆದ ಸಂಸ್ಕೃತಿ ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಮುಂದುವರಿಯುತ್ತಿದೆ. ಕಾಲದ ಧೂಳಿನಲ್ಲಿ ಕಣ್ಮರೆಯಾಗಿರುವಂತಹ ಒಂದು ಅನರ್ಘ್ಯ ಗೃಹರತ್ನ ಹೇಮರೆಡ್ಡಿ ಮಲ್ಲಮ್ಮ. ಇತಿಹಾಸದ ಪ್ರಕಾರ ರಾಜರಾಗಿದ್ದಂತಹ ಹೇಮರೆಡ್ಡಿ ಮನೆತನಕ್ಕೆ ಸೇರಿದವರು. ಆ ಹೇಮರೆಡ್ಡಿ ಆ ರಾಜ್ಯವನ್ನು ತ್ಯಾಗ ಮಾಡಿ ಯಾವುದೋ ಒಂದು ಹಳ್ಳಿಗೆ ಸೇರಿದ ಕಾರಣ ಈಕೆ ಬದುಕು ಬೆಳಕಿಗೆ ಬರಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ನನಗನ್ನಿಸ್ತದೆ. ಅಕ್ಕಮಹಾದೇವಿ ಹೇಗೆ ಮಲ್ಲಿಕಾರ್ಜುನ ಭಕ್ತರೋ ಹಾಗೆ ಹೇಮರೆಡ್ಡಿ ಮಲ್ಲಮ್ಮನೂ ಕೂಡ ಮಲ್ಲಿಕಾರ್ಜುನ ಭಕ್ತ. ಅಕ್ಕಮಹಾದೇವಿ ಮಲ್ಲಿಕಾರ್ಜುನ ಪತಿ ಅಂತ ಭಾವಿಸಿದಳು, ಮಲ್ಲಮ್ಮ ಮಲ್ಲಿಕಾರ್ಜುನ ತಂದೆ ಅಂತ ಭಾವಿಸಿದಳು. ಆಕೆಯೇನು ದಾರ್ಶನಿಕರಾಗಿದ್ದವಳಲ್ಲ, ವಿದ್ವಾಂಸರಾಗಿದ್ದವಳಲ್ಲ, ಬೇರೆಯವ್ರ ಹಾಗೆ ವಿರಕ್ತರಾಗಿದ್ದವಳಲ್ಲ, ಮತ್ತು ಲೋಕಕ್ಕೆ ಏನೋ ಸಂದೇಶ ಕೊಡಬೇಕು ಅಂತ ಆಶಿಸಿದಳು ಅಲ್ಲ. ಆಕೆಗೆ ಅತ್ತೆ, ನಾದಿನಿ, ಮೈದುನರು ಸಾಕಷ್ಟು ಕಿರುಕುಳ ಕೊಡ್ತಾರೆ. ಅದೆಲ್ಲವನ್ನೂ ಕೂಡ ಆಕೆ ಅನುಭವಿಸಿ ಕ್ರಮೇಣ ಅವರ ಮನಸ್ಸೇ ಪರಿವರ್ತನೆ ಆಗುವಾಗೆ ಮಾಡಿದಂತಹ ಸಹನೆ ಅವರು. ಹೇಮರೆಡ್ಡಿ ಮಲ್ಲಮ್ಮನ ಬದುಕಿನಲ್ಲಿ ನಾವು ಕಾಣಬಹುದಾದಂತಹ ಒಂದು ಲೋಕಾದರ್ಶ ಅಂದರೆ ಸಹನೆ. ಒಂದು ವೇಳೆ ದ್ಯಾಂಪೂರ ಚನ್ನಕವಿ ಮಲ್ಲಮ್ಮನವರು ಪುರಾಣ ಬರೆಯದೇ ಇದ್ದಿದ್ದರೆ ಮಲ್ಲಮ್ಮ ಪೂರ್ಣ ಕಣ್ಮರೆಯಾಗಿ ಹೋಗಿಬಿಡ್ತಿದ್ದೇನೋ ಅನ್ಸುತ್ತೆ. ಏನೇ ಇರಲಿ, ಇವತ್ತಿನ ಆಧುನಿಕ ಪರಿಸರದಲ್ಲಿ ಮಲ್ಲಮ್ಮನಂತಹ ಗೃಹಿಣಿಯ ಅಗತ್ಯ ತುಂಬ ಇದೆ. ಒಳ್ಳೆಯ ಕೆಲಸ ಯಾರಾದರೂ ಮಾಡಲೇಬೇಕು. ಅದಕ್ಕೊಂದು ಹೆಜ್ಜೆ ಇಟ್ಟಿರುವುದು ಒಂದು ಅಭಿನಂದನೀಯವಾದ ಕಾರ್ಯಕ್ರಮ. ಇದಕ್ಕಾಗಿ ನಾನು ರೆಡ್ಡಿ ಸಮಾಜನ ಅಭಿನಂದಿಸ್ತೇನೆ. ನಾಡಿನ ಜನ ಯಾವುದೇ
ಭಿನ್ನ ಭೇದವಿಲ್ಲದೆ ಯಾವುದೇ ಸಂಕೋಚವಿಲ್ಲದೆ ಹೇಮರೆಡ್ಡಿ ಮಲ್ಲಮ್ಮನ ಬದುಕನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಆಗ ಹೇಮರೆಡ್ಡಿ ಮಲ್ಲಮ್ಮನ ಸ್ಮರಣೆ ಸಾರ್ಥಕವಾಗುತ್ತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. Namah Shivaya.